ನಮಸ್ಕಾರ. ತಾಯಿ ಚೌಡೇಶ್ವರಿ ಹೆಸರಲ್ಲಿ ಆಪರ್ಚುನಿಟಿ ಕೊಟ್ಟಿರೋ ಇದಕ್ಕೆ ನಮ್ಮ ನಿರ್ಮಾಪಕರು ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ರಾಮಣ್ಣ ಸರ್ಗೆ, ನಮ್ಮ ಡ್ಯಾಡಿ ಆಶೀರ್ವಾದ ಮಾಡಿರೋದಕ್ಕೆ ಎಲ್ಲದಕ್ಕೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಫಸ್ಟ್ ಆ್ಯಂಡ್ ಮೋಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್. ನಿಮ್ಗಳ ಆಶೀರ್ವಾದದಿಂದನೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಲ್ಲ ಹೀರೋಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಇಲ್ಲ ಇನ್ನೊಬ್ಬರು ಶೈನ್ ಆಗಿದ್ದಾರೆ ಅಂದರೆ ಅದು ನಿಮ್ಮಿಂದನೇ. ಸೊ ಅವ್ರಿಗೆಲ್ಲ ಹೆಂಗೆ ನೀವು ಬ್ಲೆಸ್ ಮಾಡಿದಿರೋ ನಮ್ಮ ಸಿನಿಮಾಗೂ ಹಂಗೆ ಬ್ಲೆಸ್ ಮಾಡಿ, ನನಗೂ ಹಂಗೆ ಬ್ಲೆಸ್ ಮಾಡಿ ನಿಮ್ಮ ಮಡ್ಲಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಬೇಡ್ಕೋತೀನಿ. ಮತ್ತು ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ ತಕ್ಷಣ ನಮ್ಮ ರಾಮಣ್ಣ ನಮಗೆ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು. ಸೊ ಈ ಥರ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಸೊ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಟ್ಕೊಂಡ್ವಿ. ಆಮೇಲೆ ಟೈಟ್ಲ್ ಹೇಳಿದ ತಕ್ಷಣ ಖುಷಿ ಆಯಿತು. ಸೊ ಟೈಟ್ಲ್ ಅಂತ ಬಂದಿದ ತಕ್ಷಣ ಫಸ್ಟು ಗ್ಯಾಪ್ನ ಬರೋದೇ ನಮ್ಮ ಡಿ ಬಾಸ್ ಅವರು. ಡಿ ಬಾಸ್ಗೆ ಅಪ್ಪಟ ಅಭಿಮಾನಿ. ಫಸ್ಟು ನಾನು ಶಿವಣ್ಣ ಲಾಂಗ್ ಹಿಡ್ಕೊಂಡು ನೋಡಿದ್ರೆ ನೆಕ್ಸ್ಟು ಡಿ ಬಾಸ್ನೇ ನೋಡಿರೋದು. ಸೊ ಡಿ ಬಾಸ್ ಅವ್ರು 25ನೇ ವರ್ಷ ಪಾದಾರ್ಪಣೆ ಆಗಿ ಅದೇ ಟೈಮ್ಗೆ ನಮ್ಮ ಈ ಸಿನಿಮಾ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಅವರಲ್ಲಿ ಅವರು ಒಂದು 2% ಇಲ್ಲ 1% ನಮಗೆ ಬಂದ್ಬಿಟ್ರೆ ಅದೇ ದೊಡ್ಡ ಸಾಧನೆ ನಮ್ಮ ಜೀವನದಲ್ಲಿ ಅನ್ನೋದು ಇದು. ನಮ್ಮ ಮಾದರಿ ಅಣ್ಣ ಅವರಂತೆ ನಾನು ಅವ್ರ ಆಶೀರ್ವಾದದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ರಾಮಣ್ಣ ಅವರೇ ಸ್ಕ್ರಿಪ್ಟ್ ಎಲ್ಲ ಹೇಳ್ತಾರೆ. ನಾನು ಹಿನ್ನೆಲೆ ಆಗಿ ತುಂಬ ತಯಾರಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಸಿನಿಮಾ ಟೈಟ್ಲಲ್ಲಿ ಹೇಳೋಂಗೆ ಇದೊಂದು ಜವಾಬ್ದಾರಿ. ಮೆಜೆಸ್ಟಿಕ್ 2 ಅಂದರೆ ಮೆಜೆಸ್ಟಿಕ್ 2 ಅಂದರೆ ಬರೀ ಒಂದು ಸಿನಿಮಾ ಅಲ್ಲ, ಇದು ಅದೊಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಯಾರು ಮರೆಯಲಾಗದಿರೋಂಥ ಒಂದು ದೊಡ್ಡ ಸ್ಟಾರ್ನ ಕೊಟ್ಟಿರೋ ಸಿನಿಮಾ. ಸೊ ಅದು ನಮಗೆ ಸಿಕ್ಕಿದೆ ಅಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ನನ್ನ 100%, 110% ನನ್ನ ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಈ ಸಿನಿಮಾಗಾಗಿ ಏನೇ ಎಂಥದೇ ಇದು ಬಂದರೂ ನಾನು ನಿಂತ್ಕೊಂಡು ಮಾಡಿ ಅದರಲ್ಲಿ ಜಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟೇ 100% ಎಫರ್ಟ್ ನಾನು ಹಾಕಿ ಮಾಡ್ತೀನಿ. ಪ್ಲೀಸ್ ನೀವೆಲ್ಲ ಆಶೀರ್ವಾದ ಮಾಡಿ. ನನಗೆ ಮೀಡಿಯಾ ಅವ್ರ ಸಪೋರ್ಟ್ ಬೇಕು, ಎಲ್ಲೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಸರ್ ನಾನು ವೈಖರಿ ಥಿಯೇಟರ್ ಗ್ರೂಪ್ ಅಂತ ಇದ್ದಿದ್ದು, ಕರಡಿಪುರ ಸರ್ಕಸ್ ಕಂಪ್ನಿ ಅಂತ ನಾಟಕ ಮಾಡಿದ್ದೆ.